MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. TV9 ಅಭಿಯಾನದ ಬಳಿಕ ಬೆಂಗಳೂರಿನಲ್ಲಿ ಗುಂಡಿ ಬಿದ್ದ ರಸ್ತೆಗಳಿಗೆ ಡಾಂಬರ್ ಭಾಗ್ಯ. ಪ್ರತಿನಿತ್ಯ 1000 ಗುಂಡಿಗಳನ್ನು ಮುಚ್ಚಿದ್ದೇವೆ ಎಂದ ಡಿಕೆ. ಪ್ರಧಾನಿ ಮೋದಿ ಮನೆಯ ರಸ್ತೆ ನೋಡಿದ್ದೀರಾ ಎಂದ ಡಿಕೆ. ಬಿಜೆಪಿ ನಾಯಕರ ಆಕ್ರೋಶ. ಇದೆಲ್ಲವನ್ನ ನೋಡೋಣ ಗುಂಡಿ ಗುದ್ದಾಟ ನ್ಯೂಸ್ ಟಾಪ್ನಲ್ಲಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ TV9ನಲ್ಲಿ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ GBA ಅಧಿಕಾರಿಗಳಿಗೆ ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿತ್ತು. ಹೀಗಾಗಿ ಬೆಂಗಳೂರಿನಲ್ಲಿ ಮೊನ್ನೆಯಿಂದಲೇ GBA ಅಧಿಕಾರಿಗಳು ರಸ್ತೆ ಗುಂಡಿ ಮುಚ್ಚುತ್ತಾ ಇದ್ದಾರೆ. ಮಿಷನ್ ರಸ್ತೆಯಲ್ಲಿ ರಾತ್ರೋರಾತ್ರಿ 1 ಕಿಲೋಮೀಟರ್ವರೆಗೆ ಡಾಂಬರೀಕರಣ ಮಾಡಲಾಗಿದೆ. ಗುಂಡಿಗಳು ಬಿದ್ದು ಹಾಳಾಗಿದ್ದ ಮಿಷನ್ ರಸ್ತೆಗೆ ತೇಪೆ ಹಚ್ಚುವ ಬದಲು ಇಡೀ ರಸ್ತೆಗೆ ಡಾಂಬರೀಕರಣ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಪ್ರತಿನಿತ್ಯ 1000 ಗುಂಡಿಗಳನ್ನು ಮುಚ್ಚುತ್ತಿದ್ದಾರೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು ಮಳೆಗಾಲ ಹಿನ್ನೆಲೆ ಗುಂಡಿ ಮುಚ್ಚುವ ಕಾರ್ಯ ನಿಧಾನ ಆಗ್ತಾ ಇದೆ ಅಂತ ಹೇಳಿದ್ರು. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ರಸ್ತೆಗಳಲ್ಲಿ ಗುಂಡಿಗಳಿದೆಯಾ? ಎಲ್ಲ ರಾಜ್ಯಗಳಲ್ಲೂ ರಸ್ತೆಯಲ್ಲಿ ಗುಂಡಿಗಳ ಸಮಸ್ಯೆ ಇದೆ. ದೆಹಲಿಯಲ್ಲಿ ಪ್ರಧಾನಮಂತ್ರಿ ನಿವಾಸದ ರಸ್ತೆ ನೋಡಿದ್ರಾ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಸರಿಯಾಗಿ ರಸ್ತೆ ಮಾಡಿದ್ರ? ಚುನಾವಣೆ ಬರ್ತಾ ಇದೆ ಅಂತ ಹೀಗೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾನು ಡೆಲ್ಲಿಗೆ ಹೋಗಿದ್ದೆ, ಡೆಲ್ಲಿ ಎಲ್ಲ ಒಂದು ರೌಂಡ್ ನೋಡಿದೆ. ಇದೆಲ್ಲ ಆದ್ಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲೆಷ್ಟು ಗುಡ್ಡಿಗಳಿದೆ, ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲೇ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡ್ಬೇಕಾಗ್ತದೆ. ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲೇ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡ್ಬೇಕಾಗ್ತದೆ. ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಯಾವಾಗ ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಡೆಡ್ಲೈನ್ ಅಂತೂ ನೀಡಿದೆ. ಕೆಲವೆಡೆ ಕೆಲಸ ಶುರುವಾಗಿದೆ. ಆದರೆ ಗುಂಡಿಗಳ ಬಗ್ಗೆ ಪ್ರಶ್ನೆ ಕೇಳಿದಾಗ ದೆಹಲಿ ಉದಾಹರಣೆ ಕೊಟ್ಟ DCM DK ಶಿವಕುಮಾರ್ ಪ್ರಧಾನಮಂತ್ರಿ ನಿವಾಸದ ರಸ್ತೆಯಲ್ಲೇ ಎಷ್ಟು ಗುಂಡಿಗಳಿವೆ ನೋಡಿ ಅಂತ ಹೇಳಿದ್ರು. ಇದೇ ಈಗ ಬಿಜೆಪಿಗೆ ಆಹಾರವಾಗಿದೆ. ನಾನು ಡೆಲ್ಲಿಗೆ ಹೋಗಿದ್ದೆ, ಡೆಲ್ಲಿ ಎಲ್ಲ ಒಂದು ರೌಂಡ್ ನೋಡಿದೆ. ಇದೆಲ್ಲ ಆದ್ಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲೆಷ್ಟು ಗುಡ್ಡಿಗಳಿದೆ, ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲೇ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡ್ಬೇಕಾಗ್ತದೆ. ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲೇ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡ್ಬೇಕಾಗ್ತದೆ. ನರೇಂದ್ರ ಮೋದಿ ಮನೆ ಮುಂದೆನೆ ಗುಂಡಿ ಐತರಿ ಅಂತ ಹೇಳ್ತಾರೆ. ಹಂಗಾರೆ ಇವ್ರ ಮನೆ ಮುಂದೆ ಒಂದು ಹೊಂಡ ಮಾಡ್ಕೋ ಅಂತ ಹೇಳಿ, ಇವ್ರ ಮನೆ ಮುಂದೆ ಒಂದು ಲೇಕ್ ಮಾಡ್ಕೋ ಅನ್ನು ಏನ್ ಕೇಳಿದ್ರು ಮೋದಿ ಮಾಡಿಲ್ಲ. ಬಿಜೆಪಿಯವರು ರಸ್ತೆ ಸರಿ ಮಾಡಿದ್ದಿದ್ರೆ ನಮಗೆ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ DK ವಾದಿಸಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ CC ಪಾಟೀಲ್, ನಾವು ಮಾಡಿಲ್ಲ ಅಂತಲೇ ನೀವು ಅಧಿಕಾರಕ್ಕೆ ಬಂದಿದ್ದು, ಈಗ ನೀವು ಹೋಗೋದಕ್ಕೆ ತಯಾರಾಗಿ ಅಂದ್ರು. ಬಿಜೆಪಿ ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು? ಅವ್ರು ಯಾರು ಮಾಡಲಿಲ್ಲ. ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಇರ್ಲಿ, ನಮ್ಮ ಡ್ಯೂಟಿ ನಾವು ಮಾಡೋಣ. ಅದೇ ನಾವಿದ್ದಾಗ ಮಾಡಲಿಕ್ಕೆ ನೀವು ಬಂದಿರಪ್ಪ, ಮತ್ತೆ ನೀವು ಹೋಗಕ್ಕೆ ತಯಾರಾಗಿರಿ, ನಾವು ಬರ್ತೇವೆ. ರಸ್ತೆ ಗುಂಡಿ ವಿಚಾರಕ್ಕೆ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳೆ ಊದಿದೆ. ಇವತ್ತು ರಾಜ್ಯಾದ್ಯಂತ 1 ಗಂಟೆ ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧರಿಸಿದೆ. ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಸ್ತೆ ತಡೆ ನಡೆಸಲಿದೆ. ಈ ಮಧ್ಯೆ ಬೆಂಗಳೂರಿನ ಕೆಲವೆಡೆ ರಸ್ತೆ ಗುಂಡಿಗಳನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಚ್ಚುತ್ತಿದೆ. ಮಿಷನ್ ರಸ್ತೆಯ ಅಧ್ವಾನದ ಬಗ್ಗೆ TV9 ಏನ್ ರೋಡ್ ಗುರು ಅಭಿಯಾನದ ಅಡಿಯಲ್ಲಿ ವರದಿ ಪ್ರಸಾರ ಮಾಡಿತ್ತು. ರಾತ್ರಿ ನಿದ್ದೆ ಬಿಟ್ಟು ರಸ್ತೆಗೆ ಡಾಂಬರು ಹಾಕಿದ್ದಾರೆ. ಶಾಂತಿನಗರ ಡಬಲ್ ರೋಡ್ಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಗೆ ಡಾಂಬರು ಭಾಗ್ಯ ಸಿಕ್ಕಿದೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಮೊನ್ನೆ ರಾತ್ರಿಯಿಂದಲೇ ನಗರದ ಹಲವು ರಸ್ತೆಗಳಲ್ಲಿ ತರಾತುರಿಯಲ್ಲಿ ಟಾರ್ ಹಾಕಲಾಗ್ತಾ ಇದೆ. ಆದರೆ ಇದು ಯಾವಾಗ ಕಿತ್ತು ಹೋಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಕೆಂಪೇಗೌಡ ಲೇಔಟ್ನಲ್ಲಿ ಹಾಕಲಾಗಿರುವ ಡಾಂಬಾರು ಕಿತ್ತು ಬರ್ತಾ ಇದೆ. ಬೆಂಗಳೂರಿನ ಗ್ರೇಟರ್ ಸಮಸ್ಯೆ ಬಗ್ಗೆ ವಿಪ್ರೋ ಚೇರ್ಮನ್ ಅಜೀಮ್ ಪ್ರೇಮ್ಜಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಇಬ್ಲೂರು ಜಂಕ್ಷನ್ನ ಹೊರವರ್ತುಲದಲ್ಲಿ ಟ್ರಾಫಿಕ್ ಇದ್ದು ಪೀಕ್ ಅವರ್ನಲ್ಲಿ ವಿಪ್ರೋ ಕ್ಯಾಂಪಸ್ನಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡಿ ಅಂತ ಮನವಿ ಮಾಡಿದ್ದಾರೆ. ಪ್ರಧಾನಿ ಮನೆ ಮುಂದೆ ಗುಂಡಿ ಇದೆ ಎಂಬ DKಶಿ ಹೇಳಿಕೆಗೆ ಬಿಜೆಪಿ ಶಾಸಕ CC ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಹಾಗಾದ್ರೆ ಇವರ ಮನೆ ಮುಂದೆ ದೊಡ್ಡ ಹೊಂಡ ಮಾಡೋದಕ್ಕೆ ಹೇಳಿ, ಅವರ ಮನೆ ಮುಂದೆ ಒಂದು ಕೆರೆ ಮಾಡಿಕೊಳ್ಳೋಕೆ ಹೇಳಿ. ಏನೇ ಕೇಳಿದರೂ ಮೋದಿ ಮಾಡಿಲ್ಲ, ನೀವು ಮಾಡಿಲ್ಲ ಅಂತಾರೆ. ನಾವು ಮಾಡದೇ ಇರೋದಕ್ಕೆ ನೀವು ಅಧಿಕಾರಕ್ಕೆ ಬಂದಿದ್ದು ಅಂತ ಕುಟುಕಿದ್ದಾರೆ. ಹಂಗಾರೆ ಇವ್ರ ಮನೆ ಮುಂದೆ ಒಂದು ಹೊಂಡ ಮಾಡ್ಕೋ ಅಂತ ಹೇಳಿ, ಇವ್ರ ಮನೆ ಮುಂದೆ ಒಂದು ಲೇಕ್ ಮಾಡ್ಕೋ ಅನ್ನು ಏನು ಕೇಳಿದ್ರು ಮೋದಿ ಮಾಡಿಲ್ಲ, ನೀವಿದ್ದಾಗ ಮಾಡಿಲ್ಲ. ಅದೇ ನಾವಿದ್ದಾಗ ಮಾಡಲಿಕ್ಕೆ ನೀವು ಬಂದಿರಪ್ಪ, ಮತ್ತೆ ನೀವು ಹೋಗಕ್ಕೆ ತಯಾರಾಗಿರಿ, ನಾವು ಬರ್ತೇವೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.